ಹಾರೋಗೇರಿ ಪಟ್ಟಣವನ್ನು ತಾಲೂಕು ಕೇಂದ್ರವಾಗಿ ಘೋಷಿಸಲೆಂದು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ. ಹಾರೋಗೇರಿ ತಾಲೂಕಾ ಹೋರಾಟ ಸಮಿತಿ ಹಾರೋಗೇರಿ ಪಟ್ಟಣವನ್ನು ತಾಲೂಕು ಮಾಡುವ ಕುರಿತು ಮಾನ್ಯ ಸಿಎಂ ಸಿದ್ದರಾಮಯ್ಯಗೆ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಲು ಹಾರೋಗೇರಿ ತಾಲೂಕು ಸಮಿತಿಯು ಹೊರಡುವುದಾಗಿ ತಿಳಿಸಿದ್ದಾರೆ. ಹಾಗೂ ಗುರುವಾರ ದಿನಾಂಕ 18 ಡಿಸೆಂಬರ್ 2025ರಂದು ಪಟ್ಟಣವನ್ನು ಸ್ವಯಂ ಪ್ರೇರಿತವಾಗಿ ಸಂಪೂರ್ಣ ಬಂದ್ ಕರೆಯಲಾಗಿದೆ ಎಂದು ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಜಿನ್ನಪ್ಪಣ್ಣ ಅಸ್ಕಿ, ರಾಮಣ್ಣ ಗಸ್ತಿ, ಪುರಸಭೆ ಅಧ್ಯಕ್ಷ ವಸಂತ ಲಾಳಿ, ಆನಂದಗೌಡ ಪಾಟೀಲ, ಬಸವರಾಜ ಚೌಗಲ, ಮಾಳು ಹಾಡಗಾರ, ಬಿಆರ್ ಆಜಿಲೆ, ಬಾಬುರಾವ್ ನಡೋಣಿ ಹಾಗೂ ಪುರಸಭೆ ಸದಸ್ಯರು, ಪಟ್ಟಣದ ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹನುಮಂತ ಸಣ್ಣಕಿನವರ, ನಮ್ ಟೀಮ್ ಚಿಕ್ಕೋಡಿ. ನಾಳೆ ದಿನಾಂಕ 15/12/2025 ನಮ್ಮ ಊರ ಹಿರಿಯರ ಪ್ರಮುಖರು, ಪುರಸಭೆ ಸದಸ್ಯರು, ಉಪಾಧ್ಯಕ್ಷರು, ಊರಿನ ಎಲ್ಲ ಗಣ್ಯಮಾನ್ಯರು ಸೇರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಹೊರಟಿದ್ದೇವೆ. ಯಾವುದಕ್ಕಪ್ಪ ಅಂತಂದ್ರೆ ನಮ್ಮ ಹಾರೋಗೇರಿ ತಾಲೂಕನ್ನಾಗಿ ಘೋಷಿಸಬೇಕಂತೇಳಿ 20 ವರ್ಷಗಳಿಂದ ನಮ್ಮ ಹಿರಿಯರು ಹೋರಾಟ ಮಾಡ್ಕೊತ ಬಂದಿದ್ದಾರೆ. ಅದರ ಪ್ರತಿಫಲವಾಗಿ ಈಗ ಈ ಅಧಿವೇಶನದಾಗ ಜಿಲ್ಲಾ ಅಂತೇಳಿ ಘೋಷಣೆ ಮಾಡಬೇಕು, ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಚರ್ಚೆ ನಂತರ ಟೈಮ್ನಾಗ ನಮ್ಮ ರಾಯಬಾಗ ತಾಲೂಕದಾಗ ಹಾರೋಗೇರಿ ಕುರ್ಚಿ ಮತಕ್ಷೇತ್ರದಲ್ಲಿ ಪ್ರಮುಖ ಪಟ್ಟಣ ಐತಿ. ಮುಂದೆ ನಮ್ಮ ಹಾರೋಗೇರಿಯಲ್ಲಿ ಶಿಕ್ಷಣ ಸಂಸ್ಥೆಗಳಾಯ್ತು, ಬ್ಯಾಂಕ್ಗಳಾಯ್ತು, ಹಾಸ್ಪಿಟ್ಲ್ಗಳಾಯ್ತು, ಮತ್ತು ವಾಣಿಜ್ಯ ಕೇಂದ್ರಗಳು. ಈಗ ಕುರ್ಚಿ ಮತಕ್ಷೇತ್ರದಲ್ಲಿ ಸರ್ವೆ ಮಾಡೋಕ್ಕಾಗಿ ನಮ್ಮ ಹಾರೋಗೇರಿ ಪ್ರಮುಖವಾಗಿ ಸೆಂಟ್ರಲ್ ಪ್ಲೇಸ್ ಐತಿ, ಆಕರ್ಷಣೀಯ ಐತಿ ಅಂಥೇಳಿ ಮನವಿ ಕೊಡ್ಲಾಕ ಎಲ್ಲರೂ ಸೇರಿ ನಾಳೆ ಹೊಂಟಿದ್ದೀವಿ. ಇನ್ನೊಂದು ಏನಂತಂದ್ರೆ ಸರ್ಕಾರದ ಗಮನ ಸೆಳೆಯಲಾಕ 18ನೇ ತಾರೀಕು ಗುರುವಾರ ಮುಂಜಾನೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಹಾರೋಗೇರಿಯನ್ನು ಸ್ವಯಂ ಪ್ರೇರಿತವಾಗಿ ಸಂಪೂರ್ಣವಾಗಿ ಬಂದ್ ಮಾಡುತ್ತೇವೆ ಮತ್ತು ಯಾವುದೇ ವಾಹನಗಳಿಗೆ ಪ್ರವೇಶವಿರುವುದಿಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ, ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಊರಿನ ಎಲ್ಲ ಪ್ರಮುಖರು ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಹಾರೋಗೇರಿ ತಾಲೂಕವನ್ನು ಮಾಡಬೇಕಂತೇಳಿ ಪಣ ತೊಟ್ಟಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಕೆಲವೊಂದು ಸಾರ್ವಜನಿಕರೆಲ್ಲ ಇದ್ರೊಳಗೆ ಭಾಗ ತಗೋಬೇಕು. ಎಲ್ಲರೂ ಬಂದು ಸಹಕಾರ ಕೊಡ್ರಿ. ತಾಲೂಕವನ್ನಾಗಿ ಮಾಡಬೇಕಂತ ನಮ್ಮ ಯಾವಾಗ ಕುರ್ಚಿ ಕ್ಷೇತ್ರ MLA ಕ್ಷೇತ್ರ ಒಡೆದ ರಾಯಭಾಗದಿಂದ ಒಡೆದ ನಂತರ ಅವಾಗಿಂದ ಹಿಡಿದು ನಾವು 20 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೂ ನಾವು ಎಲ್ಲ ಈ ನಮ್ಮ ಕ್ಷೇತ್ರದಲ್ಲಿ ಬರುವಂಥ ಕುರ್ಚಿ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಊರವರು ಹಾರೋಗೇರಿ ತಾಲೂಕವನ್ನಾಗಿ ಮಾಡ್ರಿ ಅಂತ ಎಲ್ಲರೂ ಸಹಕಾರ ಮಾಡಿ ಅವರ ತಮ್ಮ ಇದು ಪಂಚಾಯತಿ ಇದನ್ನುಗಳನ್ನು ಎಲ್ಲ ಕೊಟ್ಟಿದ್ದಾರೆ. ಮುಂದೆ ಎಲ್ಲರಿಗೂ ಹೋಗಿ ಎಲ್ಲ ಊರಿಗೆ ನಾವು ಭೇಟಿಯಾಗಿ ಬಂದಾಗ ಅವರಿಲ್ಲ ನೀವು ತಾಲೂಕು ಮಾಡಿರಿ, ತಾಲೂಕು ಮಾಡತ್ತೆ ಅವರು ಒತ್ತಾಯದ ಮೇರೆಗೆ ಹಾರೋಗೇರಿ ನಾವು ತಾಲೂಕು ಮಾಡಿ ತಯಾರಾಗಿ ಹಾರೋಗೇರಿ ಊರು ಜನರು ಎಲ್ಲರೂ ಕೂಡಿಕೆಯಿಂದ ಎಲ್ಲ ನಮ್ಮ ಊರನ್ನು ತಾಲೂಕು ಮಾಡ್ಕೊಂಡು 20 ವರ್ಷದಿಂದ ನಾವು ಹೋರಾಡ್ಕೊತ ಮಾಡಿದ್ವಿ. ಆ ಹೇಳಿದಾಗ ನಮಗೆ MLA ಇದ್ದಿದ್ದಿಲ್ಲ, ಆದ ಸಂಬಂಧ ನಮ್ಗೆ ಆಗಲಿಲ್ಲ. ಈಗ ನಮ್ಗೆ ಸುಸಂಧಿ ಐತಿ. ಮುಂದೆ ಜಿಲ್ಲೆಗಳನ್ನು ತಾಲೂಕುಗಳನ್ನು ಹೊಡಿತಾ ಇದ್ದಾರೆ ಸರ್ಕಾರ. ಆ ಟೈಮ್ದಾಗ ನಮ್ಮದು ಒಂದು ಒಡೆದ ಕೂಡಲೇ ಅನ್ನೋ ಉದ್ದೇಶದಿಂದ ಈಗಾಗಲೇ ನಾವು ಭಾಳಷ್ಟು ಸಲ ಮನವಿ ಕೊಟ್ಟಿದ್ದು. ಈಗೂ ಮತ್ತು ಮನವಿ ಕೊಟ್ಟು ಮುಖ್ಯಮಂತ್ರಿಗೆ ನಾಳೆ ಹೋಗ್ತಾ ಇದ್ದೇವೆ. ಅದರ ಸಲುವಾಗಿ ಎಲ್ಲರೂ ಸಹಕಾರ ಮಾಡಬೇಕು. ನಮ್ಮ ತಾಲೂಕು ಆಗೇ ಆಕೈತೆ ಅಂತ ನಮಗೂ ವಿಶ್ವಾಸ ಐತಿ. ಅದ್ರ ಸಲುವಾಗಿ ನಾವು 18ನೇ ತಾರೀಕು ದಿವಸ ಹಾರೋಗೇರಿ ಅವರು ಎಲ್ಲರೂ ಕೂಡಿ ಸುತ್ತಮುತ್ತಲ ಹಳ್ಳಿಯವರು ಎಲ್ಲರೂ ಬರ್ತೀವಿ, ಬಂದ್ ಮಾಡೋ ಅಂತ ಹೇಳಿಕಿಂದ ಹಾರೋಗೇರಿಯನ್ನು ಬಂದ್ ಮಾಡ್ತಾ ಇದ್ದೇವೆ. 18ನೇ ತಾರೀಕು ದಿವಸ ಪೂರಾ ದಿನ ಪರ್ಯಂತ ಬಂದೈತಿ. ಎಲ್ಲರೂ ಸಹಕಾರ ಮಾಡಬೇಕಾಗಿ ಅದು ಆಸ್ಪತ್ರೆ ಮತ್ತು ಹಾಲಿನ ಗಾಡಿ, ಅದು ಮೆಡಿಕಲ್ ನಿತ್ಯ ಬಳಕೆ ವಸ್ತುಗಳಿಗೆ ಯಾವುದೂ ತೊಂದರೆ ಇಲ್ಲ. ಮೆಡಿಸಿನ್ ಗುಳಿಗೆ ಅಂಗಡಿ ಆಯಿತು, ಆಸ್ಪತ್ರೆ ಆಯಿತು, ಅವಕ್ಕೇನು ತೊಂದರೆ ಇಲ್ಲ. ಸೇರಿದ ಉದ್ದೇಶ ಏನು ಅಂತಂದರೆ ನಮ್ಮ ಹಾರೋಗೇರಿಯು ಎಲ್ಲ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ದವಾಖಾನೆ ಆಗಲಿ, ಸ್ಕೂಲ್ ಆಗಲಿ, ಶಾಲಾ ಆಗಲಿ, ಕಾಲೇಜುಗಳು ಎಲ್ಲ ರೀತಿಯ ಒಂದು ವಾಣಿಜ್ಯ ಕೇಂದ್ರ ಆಗಿದೆ. ಅದರ ಸಲುವಾಗಿ ಭಾಳ ದಿವಸದಿಂದ ನಮ್ಮ ಎಲ್ಲ ಹಿರಿಯರು ಒಂದು 20-25 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ.
ನಾವು ಸಹಿತ ಹೋರಾಟದಲ್ಲಿ ಹಿಡಿದಿದ್ದೀವಿ. ನಾಳೆನೇ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಹಾಕೊಂಡಿದ್ದೀವಿ. ಗುರುವಾರ ದಿವಸ ಸಂಪೂರ್ಣವಾಗಿ ಹಾರುಗೇರಿಯನ್ನು ಬಂದ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸಹಕಾರ ಮಾಡಿ ಗುರುವಾರ ದಿವಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರಿಕೆ. ಜೊತೆಗೆ ನಮ್ಮ ಹಾರುಗೇರಿಯು ಯಾವ ಕಾಲಕ್ಕೂ ತಾಲೂಕು ಅಂತ ಆಗಿ ಘೋಷಣೆ ಮಾಡಲಿ ಸರ್ಕಾರ ತಿಳ್ಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋಣ ಅಂತ ತಿಳ್ಕೊಂಡು 2 ಮಾತುಗಳನ್ನು ಮುಗಿಸ್ತೀವಿ. ಅದು ಸರಿ ಟ್ರ್ಯಾಕ್ಟರ್ಗಳು ಹುಕ್ಕರ್ತ ಕಬ್ಬಿನ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಅವತ್ತು ಎಲ್ಲ ಬಂದ್ ಅಂದ್ರೆ ಎಲ್ಲಾನು ಬಂದರಿ. ಅಲ್ಲ, ರೈತರಿಗೆ ಮುಂಚಿತವಾಗಿ ಆಯ್ತು, ಅದು ಅವ್ರಿಗೇನೋ ಪೊಲೀಸರು ಆಲ್ಟರ್ನೇಟಿವ್ ಏನಾರು ವೇ ಮಾಡಿ ಕೊಡ್ತಾರೆ. ಪೊಲೀಸರು ಒಂದು ಆಲ್ಟರ್ನೇಟಿವ್ ವೇ ಮಾಡಿ ಕೊಡ್ತಾರೆ ಅವರಿಗೆಲ್ಲ. ಅದಕ್ಕೆ ಟ್ರ್ಯಾಕ್ಟರ್ದವರಿಗೆ ಉಳ್ಕಾದೆಲ್ಲ ಸಂಪೂರ್ಣವಾಗಿ ಬಂದ್ ಮಾಡೋಣ. ಸಂಪೂರ್ಣವಾಗಿ ಮುಂಜಾನೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಗುರುವಾರ ದಿವಸ 18ನೇ ತಾರೀಕಿನಂದು. ತಮ್ಮ ಮಾಹಿತಿಗಾಗಿ ದಯವಿಟ್ಟು